ಪರಣಯ್ಯ, ಏನು ಬಿಸ್ಲಾಗೆ ಕೆಲಸ ಮಾಡ್ತೀಯ? ನಿನ್ಗೇನು ಬಿಸ್ಲಾಗೆ ಮಾಡೋ ಅಂತ ಯಾರನ್ನ ಅಷ್ಟೊಂದು ಒತ್ತಾಯ ಮಾಡಿದ್ರೆ ಏನು ನೀನು ಬಿಸ್ಲಾಗೆಲ್ಲ ಮಾಡಕ್ಕೆ ಹೋಗ್ಬಿಡ. ಸುಮ್ಮನೆ ಆರಾಮಾಗಿ ಇಷ್ಟ ನಂಗೆ ಸ್ವಲ್ಪ ಸುಮ್ಮನೆ ಅನಿಕ ಆತ್ಲಾಗೆ. ನೀನು ಅವೆಲ್ಲ ಬಿಸ್ಲಂಗೆ ಹೋಗ್ತೈತಿ. ನೀನು ಅವ್ರೇನು ಅನ್ಕೊಂತಾರೆ ಏನು ಅಂತ ಹೇಳಿ ಬಿಸ್ಲಾಗೆ ಮಾಡಕ್ಕೆ ಹೋಗ್ಬಿಡ. ಸುಮ್ಮನೆ ಒಂದು ಸಣ್ಣ ಉಲ್ಟಿಗೆ ಆಮೇಲೆ ತಂಪತ್ನಾಗೆ ಬೇಕಾದ್ರೆ ಮಾಡ್ಮೈಂತಿ ಬದ್ಕ. ಬಿಸ್ಲಾಗೆ ಮಾಡಿದೆ ಬಲೋ 12 ಗಂಟೆ ಹೊಡತ್ತಿಗೆ ಹೆಂಗೆ ಬಿಸಿಲು ಹೊಡಿತೈತಿ. 12 ಗಂಟೆ 12:30 ತನಕ ಮಾಡಿ 1 ಗಂಟೆಯಿಂದ ಒಂದು 3 ಗಂಟೆ 3:30 ತನಕ ಮನಿಕೊಂಡಿದ್ದು. ಆಮೇಲೆ 4 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡು. ನೀನೇನು ಇದು ಮಾಡಬೇಡ. ಅಷ್ಟೊಂದು ಏನು ಮಾಡಲೇಬೇಕುಪ್ಪ ಅಂತ ಏನು ಮಾಡಬೇಡ. ಹೆಂಗೋ ಆಗುತ್ತೆ. ಕೂಲಿನೇ ನಾನೆಲ್ಲ ಕೊಡ್ತೀನಿ, ನೀನು ಕೂಲಿ ಕೊಡಲ್ಲಪ್ಪ ಅಂತ ಅನ್ಕೋಬೇಡ. 4 ಗಂಟೆಯಿಂದ ತಿರ್ಗಿ 6:30 7 ಗಂಟೆ ತನಕ ಮಾಡು ತಂಪತ್ನಾಗ. ಇಲ್ಲ ಎದ್ದೆಷ್ಟೆಲ್ಲ ಎದ್ದು ಮಾಡು. ಸುಮ್ಮನೆ ಅಂಥದ್ದು ಏನನ್ನು ಬದುಕಿದ್ರೆ 6 ಗಂಟೆಗೆ ಎದ್ದು ಒಂದು 10 ಗಂಟೆ ತನಕ ಮಾಡು. ಆಮೇಲೆ ಸುಮ್ಮನಾಗು. ಆಮೇಲೆ ತಿರ್ಗಿ ಮಧ್ಯಾಹ್ನದಿಂದನ 4 ಗಂಟೆಯಿಂದನ ರಾತ್ರಿ 6:30 7 ಗಂಟೆ ತನಕ ಮಾಡು. ಹೆಂಗ ಅಂದ್ರೆ ಅಲ್ಲಿ ಸರಿ ಹೋಗುತ್ತೆ. ಹಂಗೆ 6 ಗಂಟೆಯಿಂದನ ಉಣ್ಣು ಒಂದು 8:30 9 ಗಂಟೆ ಒಂದ್ಸತಿ ಉಂಡು ಒಂದು 12 ಗಂಟೆ ತನಕ ಮಾಡು ಮನಿಕೆ. ಆಮೇಲೆ 4 ಗಂಟೆಯಿಂದ ಎದ್ದು ಮಾಡಿರಾತಪ್ಪ ಶಣ ಬಿಸ್ಲಾಗೆ ಮಾಡೋದಕ್ಕೆ. ನಾನು ಹೇಳೋಣ ಅಂತ ಆಮೇಲೆ ಜನಕ್ಕಿಲ್ಲಂಗೆ ಆದ್ರೆ ಯಾರು ನೋಡ್ತಾರೆ? ನಾನು ಅದನ್ನೇ ಹೇಳ್ತೀನಪ್ಪ, ಇವ್ನು ಬಿಸ್ಲಾಗೆ ಬದುಕು ಮಾಡ್ತಾನೆ ಎಷ್ಟು ಹೇಳಿರು. ನಮ್ಮ ಸೋಡಮ್ಮ ಇದ್ರು ಬೈಯಳು, ನೀನು ಬಿಸ್ಲಾಗೆ ಮಾಡಬೇಡಪ್ಪ ನೀನು ಸುಮ್ಮನೆ ಅಂತ. ಅವಳು ಏರ್ಗೆ ಆದಾಗಿಂದ ನಮ್ಗಾಗ ನಮ್ಮದು ಏರ್ಗೆ ಆದಾಗಿಂದ ಹೊಲ್ತಕ್ಕೆ ಬರ್ದಂಗೆ ಆದ್ಲು. ಅಯ್ಯೋ ನೀನು ಸುಮ್ಮನೆ ಎದ್ಬಿಡು. ಬಿಸ್ಲಾಗ ಓಟುನು ತಲೆ ಕೆಡಿಸ್ಬಿಡ, ತಲೆ ನೋಯ್ತೈತೆ ಕಣು. ಏಟಾನ ಬಿಸ್ಲಾಗ ಬದುಕು ಮಾಡಿದೆ ಆಗಲ್ಲ. ಒಂದಿಟ್ಟು ಗಾಳಿ ಬೇರೆ ಬೀಸಲ್ಲ. ಗಾಳಿ ಬೀಸಿರಿ ಏನೊಂದ್ಸಲ ಬಿಸ್ಲಿಗೆ, ಏನೊಂದ್ಸಲ ಗಾಳಿ ಬೀಸಿರಿ ಗಾಳಿ ಬೇರೆ ಬೀಸಲ್ವಲ್ಲ, ಘಮ್ಮ ಮುದಿಕೆಣಂಗಿರುತ್ತೆ ಓಟು. ಯಪ್ಪ ಹೋಗತ್ತ. ಹಂಗೆ ಆಗಲ್ಲಪ್ಪ, ಭಾಳ ಕಷ್ಟ. ಬಿಸ್ಲಿಗೆ ಹೊತ್ಕು ನನ್ನ ಗಾಲೇನೇ ಆಗಲ್ಲ ಕಣಪ್ಪ. ಮೊದಲು ನಂಗೆ ಮಾಡೋಕ್ಕೆ ಮೊದಲು ಮಾಡ್ತಿದ್ದೆ, ಈಗ ಆಗಲ್ಲ. ಬದುಕು ಮಾಡೋಕ್ಕಾಗಲ್ಲ. ಎಲ್ಗೋಗಿದ್ದಾರೆ ಸ್ವಾತಿನೂ ಜೀವನ? ಅದೇ ಅದು ನಮ್ಮ ಜೀವಿತ ಏನೋ ಮಗ ಕರ್ಕೊಂಡೋಗಿ ಅವ್ನ ಕೈ ಕೊಟ್ಟು ಬಂದಿತ್ತಂತೆ ಸುಬ್ಬನ ಕೈಗೆ. ಅದಕ್ಕೇನೆ ಹೆಂಗೆ ನೋಡ್ಕೊಂತಾರೋ ಏನೋ, ಅದಕ್ಕೆ ಹೋಗಿ ಬರ್ತೀನಿ ಅಂತೇಳಿ ಇಬ್ಬರಲ್ಲಿ ಹೋಗಿ ಅವ್ರು ಅದಕ್ಕೆ ನೋಡ್ಕೊಂಬರ್ರಮ್ಮ ಅಂತೇಳಿ ಹೇಳ್ತೀನಿ. ಇನ್ನೇನು ಮಾಡೋಣ, ಹಾಲಿನ ಆಟ ತೊಂದವ್ರಂತೆ ಮಗಿಗೆ ಹಾಲ್ಗಾಗಿನ. ಅದು ಯಾತೈತೆ ಹಿಂಗೆ ಪರದಕ್ಕೆ ನಾನು ಸಾಕ್ಯಮಲ್ಲ ನೀನೇ ಸಾಕು ಅಂತೇಳಿ ಅದಕ್ಕೆ ತಿಳಿಯುತ್ತಾ ತಿಳಿಯಲ್ಲ ಮಂಗವತ್ತು. ನನಗಂತೂ ನೆನೆಸ್ಕೊಬಿಟ್ರೆ ತಿಳಿಯಲ್ಲ ಮಂಗವತ್ತು ಆ ಜೀವಿತಗೆ. ಅದು ತಿಳಿಯಂಗಿದ್ದಿದ್ರೆ ಹಿಂಗೆ ಯಾಕೆ ಮಾಡೋದು ಅಂತ ಒಂದು ಪಟ್ಟು ಅನ್ಸುತ್ತೆ ನನಗೆ. ಹೇಳತ್ತ ಅದ್ರ ಬುದ್ಧಿನೇ ಸರಿ ಇಲ್ಲ. ಇನ್ನೇನಪ್ಪ ನಿನ್ನ ಮಗಳು ನಿಂಗೆ ಬೈಕೆಂತಾನೆ ಇವನೇನಪ್ಪ ಇವನು ಪಾಂಡಪ್ಪ ಅಂತ ಅನ್ಕೋಬೋದು. ನಿನ್ನ ಮಗಳಂತಾರೆ ಇರ್ಬೇಕು ಬಸಣ್ಣಯ್ಯ, ನಮ್ಮ ಗಗನಮ್ಮ ಅಂತಾರೆ ಇರ್ಬೇಕು. ಹೆಣ್ಮಕ್ಳು ಇದ್ರೆ ಅಂತಾರೆ ಇರ್ಬೇಕು ಕಣಮ್ಮ. ಅಂತಾರಿದ್ರೆ ಹೆಂಗ ಆಗುತ್ತೆ, ಇಲ್ಲ ಅಂದ್ರೆ ಆಗಲ್ಲ ಕಣಪ್ಪ. ಮನೆಯಾಗೆ ಈಗ ಸ್ವಲ್ಪ ಜವಾಬ್ದಾರಿ ತಗೊಂಡು ನೋಡ್ಕೊಂಬರಾಗ್ಬೇಕಾಯ್ತು. ನಮ್ಮ ಜೀವಿತಕ್ಕೆ ಯಾತ ಮನೆ ಜವಾಬ್ದಾರಿ ಆಗಲಿ ಯಾತ ಅಂತ ಜವಾಬ್ದಾರಿ ಇಲ್ಲ. ಮಗಳ ವಿಷಯಕ್ಕಾಗಿರ್ಬೋದು, ಮಕ್ಕಳ ವಿಷಯಕ್ಕಾಗಿರ್ಬೋದು, ಏನಿಲ್ಲ. ಏನು ಮಾಡು. ಬರ್ರಿ, ಈಗ ನಾನು ನಿಮ್ಮ ಸುದ್ದಿನೇ ಮಾತಾಡ್ತಿದ್ವಿ. ಬರ್ರಿ. ಚೆನ್ನಾಗೈತೆ ನಮ್ಮ ಅಮ್ಮನಿ ನೋಡ್ಕೊಂಬಂದ್ರಿ? ನೋಡ್ಕೊಂಬಂದ್ವಿ ಕಣಣ್ಣ. ಚೆನ್ನಾಗೈತೆ, ಚೆನ್ನಾಗೈತಾಳೆ. ಹಾಲನ್ನು ಚೆನ್ನಾಗಿ ಕುಡಿತಾಳೆ. ಹೊಸ ತಗೊಂಬಂದವ್ರಲ್ಲ ಚೆನ್ನಾಗೇ ನೋಡ್ಕೊಂತಾರೆ. ಯಾಕಂದರೆ ಹಾಲು ಚೆನ್ನಾಗಿ ಕರಿತೈತೆ ಹಸಿನಾಗಿ. ಇನ್ನು ಮೊನ್ನೆ ತಗೊಂಬಂದವ್ರೆ ಚೆನ್ನಾಗಿ ಹಾಲು ಕೊಡುತ್ತೆ. ಅದಕ್ಕಾಗಿ ಅವರಿಗೆ ಸ್ವಲ್ಪ ಹುಲ್ಲಿಲ್ಲ. ನಾನು ಅದಕ್ಕೆ ಮುಸ್ರೆ ಗಿಸ್ರೆ ಎಲ್ಲ ಏನಿದ್ರೂ ಎಲ್ಲ ಕುಡಿಕಿ ಕಳಿಸ್ತೀನಿ. ಇಕ್ಕಳೇಳು ಪಾಪ ಮಗಿಗೆ ಹಾಲು ಕರೆದಾಕಬೇಕು. ಹಾಲು ಕರೆದು ಇವತ್ತು ಸಾಕೋಬೇಕು. ಸುಮ್ಮನೆ ಆಗಲ್ಲ. ಹಸೆ ಹುಲ್ ಬೇಕಲ್ವಮ್ಮ, ಅದಕ್ಕಾಗಿ ಹಸೆ ಹುಲ್ ಬೇಕು ಅಂತ ಹೇಳ್ತಿದ್ದು. ಇಷ್ಟದಿಂದ ತನಕ ಮಾತಾಡ್ಕೊಂಡು ಹೋಗೊಂಥರ ಯಾಕೋ ಬಿಸ್ಲಾಕ್ ಬಂದರೆ ಸೈಲೆಂಟ್ ಆಗ್ಬಿಡೋಣ ಅಂತ ಅನಿಸುತ್ತೆ. ಯಪ್ಪ 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 ಏನು ಬಿಸಿಲು ಹೊಡಿತೈತಿ. ಆಗದ್ ನಡಿ, ತಣ್ಣಗೈತೆ ಒಳಗೆ, ತಣ್ಣಗೈತಿರ ಒಳಗೆ ಮನಿಕ್ಯಾಂಡ್ರಾತ್ ನಡಿ. ನೋಡ್ಕೊಂಬಂದ್ವಿ ಕಣಪ್ಪ, ಚೆನ್ನಾಗಿತ್ತು. ಏನು ಅಂದರೆ ಆತನ ಮಾತಾಡಿದೆ? ಯಾತು ಮಾತಾಡಲಿಲ್ಲ ಕಣ್ಮಮ್ಮ. ಅದೇ ಅವ್ರ ಸುದ್ದಿನೇ ನೋಡಿ ಕರ್ಕೊಂಬಂದು ಹಿಂಗೆ ಬಿಟ್ಟೋದ್ಲು ಬಿಡು, ನಾವೇನು ಹೆಂಗ ನೋಡ್ಕೊಂತೀವಿ ಅಂತೇಳಿ ಹೇಳಿದ್ರು. ಚೆನ್ನಾಗಿ ಹೆಂಗನ ನೋಡ್ಕೊಂತಾರತ್ತ. ಸಾಕತ್ತ. ಹಿಂಗೆ ನೋಡ್ಕೊಂಡ್ರೆ ಇಷ್ಟು ಮಟ್ಟಿಗೆ ನೋಡ್ಕೊಂಡ್ರೆ ಸಾಕತ್ತ. ಈಗ ಚೆನ್ನಾಗಿ ನಾನು ನೋಡಿದ್ನಲ್ಲ, ಅಯ್ಯೋ ರಜ್ಜಿ ನೀರೋ ಏದೋ ರಜ್ಜಿ ಅಂತ ಚೆನ್ನಾಗಿ ನೋಡ್ಕೊಂಬತ್ತಿ. ಹೆಣ್ಮಕ್ಳನ್ನ ಬೊಲ್ ಚೆನ್ನಾಗಿ ನೋಡ್ತಾವ್ರು. ಅತ್ತೇನು ಹಂಗೆ, ಅವರು ಹಂಗೆ ಎಲ್ಲ ಒಂಥರ ಚೆನ್ನಾಗಿ ನೋಡ್ಕೊಂತಾರೆ. ಇವಳು ಯಾತದ್ ನೋಡ್ಕೊಂಬಲ್ಲ. ಇವಳು ಕೈಲೇ ಆಗ್ತಿರ್ಲಿಲ್ಲ, ಬರೀ ಮಾತೊಂದು ಆಡಾಳು. ಹೊಸ ಇತ್ತ ಮಂತಾಗ ಯಾಕತ್ತ ಇವ್ರು ಹೊಸ ತಗೊಂಬಂದವ್ರಲ್ಲ ಅನ್ಕೊಂಡು ನನಗೆ ಇದೆಲ್ಲ ಗೊತ್ತಾಗಲಿಲ್ಲ. ಅದಕ್ಕೆ ಯಾಕೆ ತಂದಿರ್ಬೋದು ಅಂತ ಹೇಳಿ ನಾನು ಯೋಚನೆ ಮಾಡ್ತಿದ್ದೆ. ಅದೇ ಅಣ್ಣಯ್ಯ ಇವಳಿಗೋಸ್ಕರ ತಗೊಂಬಂದೈತೆ. ಹಾಲು ಬೇಕಲ್ಲ ಮಗಿಗೆ, ಅದಕ್ಕೆ ಎದ್ದಾಗ ಬೈನಾಗ ಬೇಕಾಗ್ತವೆ ಅಂತೇಳಿ ತಗೊಂಬಂದೈತಿ.
ಮೇವಿಲ್ಲ ಅಂತಾರೆ, ಅದೇ ಇರೋದು ಮೇಯ್ನು. ಹಸೆ ಹುಲ್ ಬೇಕು, ಹಸೆ ಹುಲ್ಲು ಹಾಕಿರೇ ಚೆನ್ನಾಗೆ ಕರೆಯೋದು ಅಂತ ಹೇಳ್ತಾರೆ. ಮೇವಿಲ್ಲ. ನೀನು ಹೋಗ್ತೀಯನಪ್ಪ, ಇವಾಗ ಹಂಗಿದ್ರೆ ಹೋಗಿ ನೋಡ್ಕೊಂಬ ನೀನು. ಹೋಗು. ಒಂದರೆ ಹುಲ್ಲನ್ನು ಕಿತ್ಕೊಂಡು ಹೋಗಿ ಸುಮ್ಮನೆ. ಒಂದರೆ ಹುಲ್ಲನ್ನು ಕಿತ್ಕೊಂಡು ಹೋಗಿ ಕೊಟ್ಟು ದಿನ ಒಂದೊಂದರೆ ಅಡಿಕೆ ಗಿಡದಾಗ್ಲದ ಹುಲ್ಲು ಕಿತ್ತು ಕಳಿಸ್ತೀನಿ. ಕಳ್ಸಿರತ್ತ ಹಸಿಗಾಗುತ್ತೆ, ಮಗಿಗೆ ಹಂಗೆ ಹಾಲು ಆಗ್ತಾವತ್ತ. ಹುಲ್ಲು ಬೇಕು ಕಣಪ್ಪ. ದನ ಕರ್ಗಳ್ಗಂದ್ಮೇಲೆ ಹಸ್ಗಳ್ಗಂದ್ಮೇಲೆ ಹುಲ್ಲು ಬೇಕು. ಹುಲ್ಲಿಲ್ಲ ಅಂದರೆ ನಡೆಯಲ್ಲ. ಅದಕ್ಕಾಗಿ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ನಾನೇ ತಗೊಂಡೋಗಿ ಮೇವೆಲ್ಲ ಕೊಟ್ಟು ಬರೋಣ ಹಸಿಗೆ ಅಂತ. ಹಂಗೆ ಮಾಡು ಅಪ್ಪ, ಹಂಗೆ ಮಾಡಿಬಿಡು. ಅದು ಒಳ್ಳೆ ನಿರ್ಧಾರನೇ, ಹಂಗೆ ಮಾಡು. ಮಾಮ, ಅದೊಂದು ಕೆಲಸ ಮಾಡಿ ಪುಣ್ಯ ಕಟ್ಕೀಗ ಅಡಿಕೆ ಗಿಡದ ಮಸ್ತಾಗೈತೆ. ಬಸಣ್ಣಂಕಲ್ನ ಕೇಳಿ, ಬಸಣ್ಣಂಕಲ್ ಹುಲ್ಗೇನು ಬರ ಬಿಡಮ್ಮ ಅಂತ ಕೊಯ್ಕೊಂಡೋಗ್ಲಿ ನೀನು. ಹುಲ್ಲು ಕೊಯ್ದು ಹೊಲನೆಲ್ಲ ಸಕಡ ಮಾಡಲಿ, ನಮಗೆ ವಾಸಿ ಹಂಚಿದ್ರೆ ಅದ ನೋಡು. ಯಪ್ಪ 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 ಎಂತೆಂತ ಇರ್ತಾರೆ ಅನಿಸುತ್ತೆ. ಹಂಗೆ ಮಾಡಿ ಮಾಮಮ್ಮ, ದಿನ ಹುಲ್ ತಗೊಂಡೋಗಿ ಕೊಟ್ಟು ಬಾ. ಹೆಂಗತ್ತ ಮಗಿಗೆ ಚೆನ್ನಾಗಿ ಹಾಲಾದರೆ ಮಗ ಚೆನ್ನಾಗಾಗುತ್ತೆ. ಅವಳ ಮಕ್ಕ ನೋಡಬಾರ್ದು ನಾವು, ಮಗ ನೋಡಬೇಕು. ಸರಿ ಆಯ್ತು ಹೇಳು. ಒಂದರೆ ಹುಲ್ ತಗೊಂಡೋಗಿ ಹಂಗೆ ಕೊಟ್ಟು ಮಗ ನೋಡ್ಕೊಂಡು ಬೋತೀನಿ ನಾನು. ನಾನು ಹೋಗ್ತೀನಿ, ನನಗೂ ನೋಡ್ಬೇಕು ಅನ್ನಿಸ್ತೈತಿ. ಅದಕ್ಕೆ ಹೋಗ್ತೀನಿ ನಾನು, ನೋಡ್ಕೊಂಡು ಬರ್ತೀನಿ ಹೇಳು. ಸರಿಯಾಗಿ ಆಗುತ್ತೆ. ಇವಳಿಗೆ ಭಾಳ ಇದು ಮಾಡ್ತಾ ಇದ್ದಾಳೆ, ಸರಿಯಾಗಿ ಮಾಡ್ಬೇಕು. ನಮ್ಮ ಜೀವಿತನ್ಗಲ್ಲ ಇಂಥ ಬುದ್ಧಿ ಮಾಡೋಕೆ ಹೆಂಗ ನಮ್ಮ ಮನ್ಸು ಬಂತು. ಎಷ್ಟು ಹೇಳಿದ್ರು ಅಷ್ಟೇನೆ, ಕೈ ಬಿಟ್ಟಕ್ಕೆ ಸುಮ್ಮನಾಗ್ರಿ. ಸುಮ್ಮನೆ ಆ ಮಗುಗೂ ಅನುಕೂಲ ಮಾಡೋದು ನೋಡ್ರಿ ನೀವು. ಅಷ್ಟೇ ತಗೊಂಡೋಗಪ್ಪ, ದಿನ ಒಂದೊಂದವರೆ ಮೇವು ತಗೊಂಡೋಗಿ ಹಾಕಪ್ಪ ನೋಡ್ಕೆ. ನೋಡ್ಕೊಂಡು ಮಗುಗೆ ಒಂದಿಷ್ಟು ಹಾಲಾಗಲಿ. ಹಾಲಪ್ಪ ಹಾಲು ಕರಿಯೋಕೆ ಬರಲ್ಲ ಅಂತಿತ್ತು. ಏನು ಮಾಡೋಣ, ಎದ್ದಾಗ ಬೈನಾಗ ತೀರಾ ಅಪ್ಪ ಏನಾದರೂ ಕಳಿಸ್ತೀನಿ ಅಂತ ಹೇಳಿದ್ದೀನಪ್ಪ. ನೋಡ್ಬೇಕು ಹೆಂಗಾಗುತ್ತೆ ಹಂಗೆ. ಪಾಪ ಅಯ್ಯಪ್ಪಗೆ ಎಂದು ರೂಢಿಲ್ವಲ್ಲ, ಮಾಮ್ಗೆ ಕರಿಯೋಕೆ ಬರಲ್ಲ. ಅವ್ರ ಅಜ್ಜಿ ಅವ್ರ ಅತ್ತೆ ಎಲ್ಲರೂ ಇದ್ದರು. ಎಲ್ಲರೂ ಮಾತಾಡ್ಸ್ಕೊಂಡು ಬಂದ್ವಿ. ನಿಮ್ಮ ಅಪ್ಪನ ಕಳ್ಸಪ್ಪ ಅಂತ ಅಂತು. ನಮ್ಮ ಅಮ್ಮಯ್ಯ ಕಳ್ಸಮ್ಮ ನಿಮ್ಮ ಅಪ್ಪಯ್ಯನ ಅಂತೇಳಿ ಇವಳಿಗೆ ಹೇಳ್ತು. ಸ್ವಾತಿಗೆ ಕಳಿಸ್ತೀನಿ ಅಂತ ಹೇಳಿದ್ರು. ಬಿಡತ್ತ, ಇನ್ನೇನು ಮಾಡೋಕ್ಕಾಗುತ್ತೆ. ಅವಳು ಬುದ್ಧಿ ಸರಿಯಿಲ್ಲ ಅಂತ ಗೊತ್ತಲ್ಲ. ತಲೆ ಕೆಡಿಸ್ಕೊಬೇಡ, ನಡೀರಿ. ಏನು ಮಾಡೋದು ಹತ್ತ. ಏನು ಮಾಡೋಕ್ಕಾಗಲ್ಲ. ಬಂದಿದ್ದೆಲ್ಲ ಅನ್ಭವಿಸ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಅವ್ರಿಗೆ ಹೆಂಗೆ ತಿಳಿಯುತ್ತೆ ಹಂಗೆ ಮಾಡ್ತಾರೆ, ನಮಗೆ ಹೆಂಗೆ ತಿಳಿಯುತ್ತೆ ನಮಗೆ ನಾವು ಹಂಗೆ ಮಾಡ್ತೀವಿ. ಅವ್ರಿಗೆ ಚೆನ್ನಾಗಿ ಏನೇ ಮಾಡಲಿ ಎಲ್ಲ ಅವ್ರವ್ರ ಕೆಲಸಗಳು ಅವ್ರಿಗೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ನಾವೇನೇ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೂ ಅಷ್ಟೇ. ಮನುಷ್ಯ ಹಂಗೆ ಯಾವಾಗ್ಲೂ ಒಂಥರ. ನಾಟಿ ಹಸಿಗೆ ಹುಲ್ ತೊಗೊಂಡೋಗಿ ಕೊಟ್ಟು ಬರೋಣ ಅಂತ. ಯಾಕಂದರೆ ಮಗ ನೋಡಬೇಕು. ಹಾಲು ಬೇಕಲ್ಲ, ಅಡಿಕೆ ಗಿಡದಾಗ ಹಸೆ ಹುಲ್ಲು ಐತೆ. ಹಸೆ ಹುಲ್ಲು ಹಾಕಿದ್ರೇ ಹಾಲು ಚೆನ್ನಾಗಿ ಕೊಡೋದು. ಹಸೆ ಹುಲ್ಲೆಲ್ಲ ಹಾಕಿದ್ರೇ ಮಗುಗೂ ಹಾಲು ಚೆನ್ನಾಗಿ ಪೌಷ್ಟಿಕಾಂಶ ಸಿಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡೋಣ, ಇವಾಗ ಹೋಗಿ ಮಾತಾಡಿಸ್ಕೊಂಡು ಹಂಗೆ ಹೇಳಿ ಬತ್ತೀನಿ. ದಿನ ಒಂದೊಂದೂವರೆ ಹುಲ್ಲು ತಗೊಂಡೋಗಿ ನಾನೇ ಕೊಟ್ಟು ಬತ್ತೀನಿ ಅಷ್ಟೇ. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.